ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತ ಟ್ರೋಫಿ ಸಮೇತ ಹುಟ್ಟೂರಿಗೆ ಭೇಟಿಯನ್ನು ನೀಡಿದರು. ಹಾವೇರಿಯ ಸವಣೂರಲ್ಲಿ ಹನುಮಂತನಿಗೆ ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನು ಕೋರಿದರು. ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಲಾಯಿತು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಹನುಮಂತ ಬಿಗ್ ಬಾಸ್ ಇಂದ ಹಣವನ್ನ ಮನೆ ಕಟ್ಟೋಕೆ ಬಳಸ್ತೀನಿ ಅಂತ ಹೇಳಿದ. ಇನ್ನು ಹನುಮಂತನ ತಾಯಿ ಶೀಘ್ರದಲ್ಲಿಯೇ ಮಗನ ಮದುವೆ ಮಾಡೋದಾಗಿ ತಿಳಿಸಿದರು. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಕಂಡೀಷನ್ ಕೂಡ ಹಾಕಿದ್ರು. ಮನೆ ಮಾತಾಗಿ ಕರ್ನಾಟಕದ ಜನರ ಮನಗೆದ್ದಂತ ಚಿಲ್ಲೂರು ಬನ್ನಿಯ ಕುರಿಗಾಯಿ ಹನುಮಂತನ ಜೊತೆಗಿದ್ದಾರೆ. ಬಿಗ್ ಬಾಸ್ ನ ವಿಜೇತರಾಗಿರುವಂತಹ ವ್ಯಕ್ತಿ. ಈಗ ಅಂದ್ರೆ ಒಂದು ರೀತಿಯಲ್ಲಿ ಕುರಿಗಳನ್ನ ಸಾಕ್ತಾ ಹಾಡನ್ನ ಹಾಡ್ತಾ ತಮ್ಮ ಜೀವನವನ್ನು ರೂಪಿಸಿಕೊಂಡಂತವರು ಸಂಗೀತವನ್ನ ತನ್ನ ಜೀವ ಅನ್ಕೊಂಡು ಜೀವಿಸ್ತಾ ಬಂದಂತ ಹನುಮಂತ ಜೊತೆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತನ ದೋಸ್ತ ಅನ್ಲಿ ಹನುಮಂತನ ಅಂತ ಕರೀಲೆ ಹನುಮಂತನ ಏನಂತಂದ್ರೆ ಒಂದು ರೀತಿಯಲ್ಲಿ ಚಾಪ್ ಆಗೈತಿ. ಈಗ ದೋಸ್ತ ಅನ್ನೋದು ಕರ್ನಾಟಕದ ಒಂದು ಹೊಸ ಟ್ರೆಂಡ್ ನಿರ್ಮಾಣ ಆಗೈತಿ. ಏನ್ ಹೇಳ್ತೀರಿ ಬಗ್ಗೆ? ಅದೆಲ್ಲ ನಮ್ಮ ದೋಸ್ತನ ಪ್ರೀತಿ, ಗೆಳೆತನ, ನಮ್ಮ ದೋಸ್ತನ ಆಶೀರ್ವಾದದಿಂದ ಎಲ್ಲರೂ ನಮಗೂ ಎಲ್ಲಿ ಹೋದ್ರು ಹನುಮಂತ ಅನ್ನಂಗಿಲ್ಲ, ದೋಸ್ತ ದೋಸ್ತ ಅಂತ ಕರೀತಾರೆ. ಭಾರಿ ಖುಷಿ ಆಗತೈತಿ. ನಮ್ದು ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಭಾರಿ ಜಗ್ಗ ಜನ ಮೆಚ್ಕೊಂಡಾರ. ಭಾರಿ ಖುಷಿ ಆಗತೈತ್ರಿ. ಅದೆಲ್ಲ ನಮ್ಮ ದೋಸ್ತನಿಂದ ರೀ. ಹನುಮಂತಣ್ಣ 3 ತಿಂಗಳ ಒಳಗಡೆ ಇದ್ದ ಊಟ ಸರಿಯಾಗಿಲ್ಲ, ತಳಗಾಗ್ಯಾನ. ಏನ್ ಹೇಳ್ತೀರಿ ಬಗ್ಗೆ? ಇದು ಖರೆ ರೀ. ಇದು ಖರೇನ. ಅವ್ವ ಏನ್ ಮಾಡ್ಕೊಡ್ತಾರ? ಹೋದ ತಕ್ಷಣ ಮನೆಗೆ ಏನ್ ಮಾಡಕ್ ಕೇಳಿ ಮನೆಗೆ ರೊಟ್ಟಿ ಅನ್ನ ಸಾರು ತಿಂತೀನಿ. ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಊಟ ಚಲೋ ಕೊಡ್ತಿದ್ರು, ಆದ್ರೆ ನಮಗೆ ಹೊಂತಿದ್ದಿಲ್ಲ ರೀ. ಚಪಾತಿ ಅನ್ನ ಸಾರು ಅದು ಕೊಡ್ತಿದ್ರು. ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ಅನ್ನೋ ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತಿ. ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ. ಆ ಊಟ ಮರೆಯಂಗಿಲ್ಲ. ಆ ಬಿಗ್ ಬಾಸ್ ಅನ್ನೋದೊಂದು ಹಾಂ ಸರ್. ಈ ಸಗಣಿ ನೆಲದ ಮನೆಗೂ ಐಷಾರಾಮಿ ಮನೆ ಒಳಗಡೆ ಇದ್ದಿ, ಯಾರು ಭಾಳ ಇಷ್ಟ ಆಯ್ತು ನಿನಗಂತ? ನಮಗೆ ನಮ್ಮ ಮನೆನೇ ಇಷ್ಟ ರೀ. ಅದು ಏಸಿಯಾಗ ತಲೆ ಹಿಡಿದು ತಲೆ ಮೂಗು ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮೂನಿ ಎಸಿ ಇತ್ತು. ಅಲ್ಲಿದು ಇಲ್ಲಿ ಭಾರಿ ಇದ್ರಿ. ಆದ್ರೆ ನಮಗೆ ಎಸಿ ನಡೆಯಂಗಿಲ್ಲ ರೀ. ನಾನು ಎಲ್ಲರೂ ಕೇಳ್ತೀನಿ ಅಂತ ನನಗೆ ಬೇಜಾರಾಗ ಬೇಡ. ಬಂದು ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನು ಮಾಡ್ತೀವಿ ಮುಂದೆ? ಅದನ್ನ ಏನು ಎದಕ್ಕೆ ಬಳಕೆ ಮಾಡ್ಕೊಂಡು ಅನ್ಕೊಂಡಿದ್ರಿ ಅಂತ? ಸರ್ ಮನೆ ಒಂದು ಸ್ವಲ್ಪ ಮಾಡ್ಕೊತೀನಿ. ಚಲೋ ಒಂದಿನ ಸ್ವಲ್ಪ ಕುರಿ ತಗೊಂಡು ಇನ್ನು ಬೆಳಗ್ಗೆ ಅವ್ರ ಜೊತೆ ಮಾತಾಡಿದ್ವಿ ನಾವು. ಯಾವ ಕಾರಣಕ್ಕೂ ಹನುಮಂತ ನೋಡಿದ್ದಿಲ್ಲ, ನಾವು ನೋಡಿದ್ದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೆ ಹೇಳ್ತೀರಿ? ಆಯ್ತು ಮಾಡೋಣ ರೀ. ಅವ್ರು ಹೇಳಿದಾಗ ಮದುವೆ ಹಾಕಿರಿ ಹಂಗ? ಆಯ್ತು. ಇದಿಷ್ಟು ಹನುಮಂತ ಅವರ ಮಾತು ಅಂತ ಹೇಳ್ಬೋದು. ಕುರಿಗಾಯಿ ಹನುಮಂತಣ್ಣ ಹಳ್ಳಿಯಿಂದ ದಿಲ್ಲಿವರೆಗೆ ಸದ್ದು ಮಾಡಿದ್ದಾನೆ. ಇದೀಗ ಅವರ ಮಾತುಗಳಲ್ಲಿ ಇನ್ನೂ ಮುಗ್ಧತೆ ಇದೆ. ಅವನ ಮುಗ್ಧತೆಯಿಂದಾನೇ ಇವತ್ತು ಅವನ ಹೆಸರು ಮಾಡಿದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ 11ರ ವಿಜೇತ ಹನುಮಂತ ಲಮಾಣಿ ಅವ್ರ ಮನೆಯಲ್ಲಿ ಇದ್ದೆ ನಾನು ಇವತ್ತು. ಅವ್ರ ತಾಯಿ ಶೀಲಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನು ಆಡೋಣ. ಅಮ್ಮ, ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಮಗ ಹಿಂಗೆ ಬೆಳಿತಾನ, ಹಿಂಗೆ ಹಾಕನ ಅಂತ ಹೇಳಿ. ಹಾಡು ಹೇಳ್ತದ್ದ, ಕುರಿ ಕಾಯ್ತದ್ದ, ಭಜನೆ ಮಾಡ್ತದ್ದ, ಇದೆಲ್ಲ ಬಿಟ್ಟೀಗ ಒಂದು ದೊಡ್ಡದೊಂದು ಸಾಧನೆ ಮಾಡ್ಯಾನ ಇವತ್ತು. ಬಿಗ್ ಬಾಸ್ ವಿನ್ನರ್ ಆಗ್ಯಾನ. ಮೊದಲು ಏನು ಅನ್ಸಾಗತ್ತೆ ನಿನಗೆ ಅಂತ ಹೇಳಿ? ನಮಗೇನು ಅವ ಗೆದ್ದು ಬರ್ತಾನ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಹೋಗಿದೆ ಅಂತಂದ್ರೆ ಎಲ್ಲರೂ ಕೂಡ ಅಣ್ತಮ್ಮರು ಅಕ್ಕಂಗ್ಯಾರು ಕೂಡ ಚೆಂದಾಗಿ ಆಟ ಆಡಿ ಚೆಂದಾಗಿ ಆರಾಮ ಇದ್ದು ಬಾರಪ್ಪ ಅಂತೇಳಿ ಅನ್ನೋದು ಅಭಿಪ್ರಾಯದಿಂದ ನಾ ಮಾತಾಡಿ ಬಂದಿದ್ದಕ್ರೆ ಈಗ ಮಾತ್ರ ಇಡೀ ಕರ್ನಾಟಕನ ನನ್ನ ಮಗ ಗೆಲ್ಲಿಸಿ ಅಷ್ಟು ಇದರ್ಲಿಂದ ಮಜಲಿಂದ ತರಾಕತ್ಯಾರ ಅಂತಂದ್ರೆ ಅಗದಿ ಕೂಬಿ ಖುಷಿ ಅಲ್ಲಿಂದ ನಾವು ಅಗದಿ ಇದು ಹರಸನಾಗದೀನಿ ರೀ ನಾನು. ಇನ್ನು ಬೇರೆ ಬೇರೆ ವಿಶ್ವಕ್ಕೆ ಹೋದೆ ಅಂದ್ರೆ ಈ ಮದುವೆ ಮುಂಜಾಗ ಡಿ ಜೆ ಹಚ್ತಿದ್ರೆ, ಇವತ್ತು ನಿನ್ನ ಮಗನ ಕರ್ಕೊಂಬರಕ್ಕೆ ಡಿ ಜೆ ಹಚ್ಚಾಕತ್ತಾರ. ಎಷ್ಟು ಖುಷಿ ಆಗತ್ತೆ ನಿನಗಂತ? ಭಾಳ ಖುಷಿ ಅನ್ಸಾಕತ್ತೈತ್ರಿ. ಡಿ ಜೆ ಹಚ್ಚಾಕತ್ಯಾರ, ಪೆಂಡಲ್ ಹೊಡ್ಸ್ಯಾರ, ನಮ್ಮ ದೈದಾರು ನಮ್ಮ ಮಂದಿ. ನನ್ನ ಮಗನ ಸಲುವಾಗಿ ಕಾಕ ಅಣ್ತಮ್ಮರು ಅಷ್ಟೂರು ಖುಷಿಲಿಂದ ಪೆಂಡಲ್ ಹೊಡಿಸಿ ಟೇಜ್ ಹಾಕ್ಸಿ ಅವ್ನು ಅಷ್ಟು ಮಜಲಿಂದ ಕರ್ಕೊಂಬರಾಕತ್ಯಾರ. ಅಲ್ಲಿಂದ ನನಗೆ ಅವ್ರು ಅಷ್ಟು ಮಾಡಾಕತ್ಯಾರಪ್ಪ ಅಂತಂದ್ರೆ ನನಗೆ ಭಾಳ ಖುಷಿ ಬರಾಕತ್ತೈತಿ. ಮನ್ಯಾಗ ಟಿವಿ ನೋಡ್ತಿದ್ದಿ, ಅಪರೂಪಕ್ಕೆ ಪಿಕ್ಚರ್ ನೋಡ್ತಿದ್ದಿ, ಟಿವಿ ಬರೋವನ ಸುದೀಪ್ ಸರ್ ನಿಮ್ಮ ಮಗ ಎದ್ದು ನಿಂತ ಚಪ್ಪಾಳಿ ಹೊಡಿತಾರ, ನಿಮ್ಮ ಮಗ ಅಷ್ಟು ಚಂದ ಆಟ ಆಡ್ತಾನ, ದೋಸ್ತ ಅಂತಾನ, ಹೊಸ ಪದ ಹುಟ್ಟು ಹಾಕ್ಯಾನ. ಈಗ ಇದೆಲ್ಲ ನೋಡಿದೆ ಅಂದ್ರೆ ಜನ ನಿನಗೆ ಏನು ಕರೀತಾರ, ಹೆಂಗೆ ಕರೀತಾರ ಶೀಲಮ್ಮ? ನನಗೆ ಈಗೇನೋ ಮಗ ಬಿಂಗ್ ಬಾಕ್ಸ್ದಾಗ ಹೋಗ್ಯಾನ, ಭಾಳ ಚಲೋ ಆಡಾಕತ್ಯಾನ, ಆರಾಮದಿಲ್ಲ, ನೀ ಆರಾಮಿರು ಅಂತ ಅಂತಿದ್ರು. ಹ್ಞೂನಪ್ಪ ಯಪ್ಪ, ಎಲ್ಲರ ಆಶೀರ್ವಾದ. ಹೋಗ್ಯಾನ ಆಡಾಕತ್ಯಾನ ಚಲೋ. ನೋಡ್ತೀರಿಲ್ಲ ನೀವು ದಿವಸ, ನಾವು ನೋಡ್ತೀವಿ. ಅದ್ರಾಗ ನೋಡ್ತೀವಿ ಖರೆ ಏನು ಇನ್ನಾಗದು ಅವು ಚಲೋ ಆಡೋದು ಅದು ಇದು ನಮಗೇನು ತಿಳಿಯಂಗಿಲ್ಲ. ನೋಡ್ತೀವಿ, ಸುಮ್ಮನೆ ಇರ್ತೀವಿ ಅಂತೇಳಿ ಅಂತಿದ್ವಿ. ನಾನು ನನ್ನ ಮಗನ ಮಾರಿ ನೋಡ್ತಿದ್ದೆ, ನನ್ನ ಮಗ ನಾನು ಮಾರಿ ನೋಡ್ತಿದ್ದಿಲ್ಲ. ಅಷ್ಟೇ ನಮ್ಗೆ ಒಟ್ಟು ಸ್ವಲ್ಪ 3 ತಿಂಗಳು ಭಾಳ ದೂರ ಇದ್ದಿ. ಹೆಂಗೆ ಬಿಟ್ಟಿದ್ದಿ ಮಗನ? ಭಾಳ ಕಷ್ಟ ಬರ್ತಿತ್ತು. ಒಮ್ಮೆ ಹಂಗೆ ದುಃಖನೂ ಮಾಡ್ತಿದ್ದೆ, ಹರ್ಸನೂ ಬಿಡ್ತಿದ್ದೆ. ಮತ್ತೆ ಎಕ್ಸಾಂಪಲ್ ಅದಾವ ಮಗನ ನೋಡಿ?
ಹತ್ತು ಬಂದ್ನಪ್ಪ, ಹತ್ತು ಬಂದೆ. ಕಷ್ಟ ನಿಂದಿರ್ಬೇಕಲ್ಲ, ಎತ್ತಾಗಿಂದ ಬಂದ್ರು ಯವ್ವ ಏನು ಮಾಡಾಕತ್ತಿದ್ದಿ ಹಂಗೆ ಹಿಂಗೆ ಅಂತ್ಕೊಂತಿರ್ತಿದ್ದ. ನನ್ನ ಮಗ 3 ತಿಂಗಳ ದಿವಸ ಆತು ಯವ್ವ ನಾ ಶಬ್ದ ಇಲ್ದಂಗೆ ಆದಿವಿ. ಹಂಗೆ ನನಗೂ ಏನೇನಾರು ದುಃಖ ಬರ್ತಿದ್ದು. ಇನ್ನು ಫೈನಲ್ ಆಗಿ ಅಷ್ಟೊಂದು ಕಷ್ಟಪಟ್ಟ ಆಟ ಆಡ್ದ, ಜನರ ಮನಸ್ಸು ಗೆದ್ದ, ಭಾಳ ಜನ ದೊಡ್ಡ ಜನರ ಜೊತೆ ಸ್ನೇಹ ಮಾಡ್ದ, ಸುದೀಪ್ ಸದ ಚಪ್ಪಾಳೆ ತೊಗೊಂಡ. ಈಗ ಒಂದಿಷ್ಟು ಹಣ ಬಂತು, ಏನು ಮಾಡ್ದ ಹಣ ತೊಗೊಂಡು ಮುಂದೀಗ? ಈಗ ಹಣ ತೊಗೊಂಡು ಏನು ಮಾಡೋದಾಯ್ತು ರೀ, ಮನೆ ಹಾಕ್ಸ್ಬೇಕು, ಮಗನ ಮದುವೆ ಮಾಡಬೇಕು, ಎಲ್ಲಾರು ಒಂದು ಕುರ್ಗಿ ಹೊಲ ಹಿಡಿಬೇಕ್ರಿ. ನಮ್ಮ ಕೈಲಿ ಏನಾಕೈತಿ ಬಡವರು, ಏನಿಲ್ಲ ನಮ್ಗೆ, ಅದು ಮಾಡ್ತೀವಿ ರೀ. ಮನೆ ಹಾಕ್ಸ್ಬೇಕ್ರಿ, ಇದು ತಗಸ್ತೀವಿ. ಇನ್ನು ಒಂದು ಗುಸುಗುಸು ನಡೆದೈತಿ, ಹನುಮಂತ ಯಾವ್ದೋ ಹುಡುಗಿ ಲವ್ ಮಾಡಕತ್ತಾನ ಅಂತ ಹೇಳಿ. ಏನಾಯ್ತೇನ್ರಿಪ್ಪ, ಅದು ಗುಸ ಇಲ್ಲ ನಮ್ಗೆ, ನನಗೆ ಗೊತ್ತಿಲ್ರಿಪ್ಪ. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗೆ ಓಕೆ ಅಂದ್ರೆ ನಮಗೂ ಓಕೆ ಅಂತ ಅಂದ್ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದಂದು ನಮ್ಗೆ ಯಾರ್ದು ಏನು ತಲೆ ಆಗಿಲ್ಲ. ಒಂದು ವೇಳೆ ಈಗ ಹೆಂಗೆ ಮದ್ವೆ ನೀ ನೋಡ್ದ ಮಾಡ್ಕೋಬೇಕ, ಹೆಂಗೆ ಅವ್ನು ಒಪ್ಕೊಂಡ್ರೆ ನಿಮ್ಗೆ ಹುಡುಗಿನ ಮಾಡ್ಕೋಬೇಕು ನನ್ನ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನಂದ ಡ್ರೆಸ್ ಹಾಕಿ ಮಾಡ್ಕೊಂಬರಾಕಿ ನಾನು. ಅಂದರೆ ಒಂದು ಕಡೆಗೆ ನಮ್ಮ ಸಮಾಜ ಏನಿದೆ ಅದೇ ಸಮಾಜದ ಸಮುದಾಯದ ಪ್ರಕಾರ ಪದ್ಧತಿ ಅಂತಲೇ ಮದುವೆ ಆಗಬೇಕು. ನನ್ನ ಥರನೇ ಬಟ್ಟೆ ಹಾಕ್ಕೋಬೇಕು, ಮನೆ ಕಟ್ತೀವಿ ಬಂದ ಹಣದಲ್ಲಿ ಅವ್ನು ಮದುವೆ ಮಾಡ್ತೀನಿ, ಆದರೆ ನಾನು ನೋಡಿದಂತೆಯೇ ಮದುವೆ ಆಗಬೇಕು ಅನ್ನೋದು ಹನುಮಂತವರ ತಾಯಿ ಶೀಲಮ್ಮ ಅವರ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತ ಟ್ರೋಫಿ ಸಮೇತ ಹುಟ್ಟೂರಿಗೆ ಭೇಟಿಯನ್ನು ನೀಡಿದರು. ಹಾವೇರಿಯ ಸವಣೂರಲ್ಲಿ ಹನುಮಂತನಿಗೆ ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನು ಕೋರಿದರು. ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಲಾಯಿತು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಹನುಮಂತ ಬಿಗ್ ಬಾಸ್ ಇಂದ ಹಣವನ್ನ ಮನೆ ಕಟ್ಟೋಕೆ ಬಳಸ್ತೀನಿ ಅಂತ ಹೇಳಿದ. ಇನ್ನು ಹನುಮಂತನ ತಾಯಿ ಶೀಘ್ರದಲ್ಲಿಯೇ ಮಗನ ಮದುವೆ ಮಾಡೋದಾಗಿ ತಿಳಿಸಿದರು. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಕಂಡೀಷನ್ ಕೂಡ ಹಾಕಿದ್ರು. ಮನೆ ಮಾತಾಗಿ ಕರ್ನಾಟಕದ ಜನರ ಮನಗೆದ್ದಂತ ಚಿಲ್ಲೂರು ಬನ್ನಿಯ ಕುರಿಗಾಯಿ ಹನುಮಂತನ ಜೊತೆಗಿದ್ದಾರೆ ಬಿಗ್ ಬಾಸ್ನ ವಿಜೇತರಾಗಿರುವಂತಹ ವ್ಯಕ್ತಿ. ಈಗ ಅಂದ್ರೆ ಒಂದು ರೀತಿಯಲ್ಲಿ ಕುರಿಗಳನ್ನ ಸಾಕ್ತಾ ಹಾಡನ್ನ ಹಾಡ್ತಾ ತಮ್ಮ ಜೀವನವನ್ನು ರೂಪಿಸ್ಕೊಂಡಂಥವ್ರು, ಸಂಗೀತವನ್ನ ತನ್ನ ಜೀವ ಅನ್ಕೊಂಡು ಜೀವಿಸ್ತಾ ಬಂದಂತ ಹನುಮಂತ ಜೊತೆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತನ ದೋಸ್ತ ಅನ್ಲಿ ಹನುಮಂತನ ಅಂತ ಕರೀಲೆ. ಹನುಮಂತನ ಏನಂತಂದ್ರೆ ಒಂದು ರೀತಿಯಲ್ಲಿ ಚಾಪ್ ಆಗೈತಿ. ಈಗ ದೋಸ್ತ ಅನ್ನೋದು ಕರ್ನಾಟಕದ ಒಂದು ಹೊಸ ಟ್ರೆಂಡ್ ನಿರ್ಮಾಣ ಆಗೈತಿ. ಏನ್ ಹೇಳ್ತೀರಿ ಈ ಬಗ್ಗೆ? ಅದೆಲ್ಲ ನಮ್ಮ ದೋಸ್ತನ ಪ್ರೀತಿ, ಗೆಳೆತನ, ನಮ್ಮ ದೋಸ್ತನ ಆಶೀರ್ವಾದದಿಂದ ಎಲ್ಲರೂ ನಮಗೂ ಎಲ್ಲಿ ಹೋದ್ರು ಹನುಮಂತ ಅನ್ನಂಗಿಲ್ಲ, ದೋಸ್ತ ಅಂತ ಕರೀತಾರೆ. ಭಾರಿ ಖುಷಿ ಆಗತೈತಿ. ನಮ್ದು ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಭಾರಿ ಜನ ಮೆಚ್ಕೊಂಡಾರ, ಭಾರಿ ಖುಷಿ ಆಗತೈತ್ರಿ. ಅದೆಲ್ಲ ನಮ್ಮ ದೋಸ್ತನಿಂದ ರೀ. ಹನುಮಂತನ 3 ತಿಂಗಳ ಒಳಗಡೆ ಇದ್ದ ಊಟ ಸರಿಯಾಗಿಲ್ಲ, ತಳಗಾಗ್ಯಾನ. ಏನ್ ಹೇಳ್ತೀರಿ ಬಗ್ಗೆ? ಇದು ಖರೆ ರೀ, ಇದು ಖರೇನ. ಅವ್ವ ಏನ್ ಮಾಡ್ಕೊಡ್ತಾರ ಹೋದ ತಕ್ಷಣ ಮನೆಗೆ ಏನ್ ಮಾಡಕ್ ಹೇಳಿ? ಮನೆಗೆ ರೊಟ್ಟಿ ಅನ್ನ ಸಾರು ತಿಂತೀನಿ. ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಊಟ ಚಲೋ ಕೊಡ್ತಿದ್ರು, ಆದ್ರೆ ನಮಗೆ ಹೊಂತಿದ್ದಿಲ್ಲ ರೀ. ಚಪಾತಿ ಅನ್ನ ಸಾರು ಅದು ಕೊಡ್ತಿದ್ರು, ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ಅದನ್ನ ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತಿ, ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ. ಆ ಊಟ ಮರೆಯಂಗಿಲ್ಲ. ಆ ಬಿಗ್ ಬಾಸ್ ಅನ್ನೋದೊಂದು ಸರ್. ಈ ಸಗಣಿ ನೆಲದ ಮನೆಗೂ ಐಷಾರಾಮಿ ಮನೆ ಒಳಗಡೆ ಇದ್ದಿ, ಯಾವ್ದು ಭಾಳ ಇಷ್ಟ ಆಯ್ತು ನಿನಗಂತ? ನಮಗೆ ನಮ್ಮ ಮನೆನೇ ಇಷ್ಟ ರೀ. ಅದು ಏಷ್ಯಾಗ ತಲೆ ಹಿಡ್ದು ತಲೆ ಮೂಗು ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮೂನಿ ಎಸಿ ಇತ್ತು. ಅಲ್ಲಿದು ಇಲ್ಲಿ ಭಾರಿ ರೀ. ಆದ್ರೆ ನಮಗೆ ಎಸಿ ನಡೆಯಂಗಿಲ್ಲ ರೀ. ನಾನು ಎಲ್ಲರೂ ಕೇಳ್ತೀನಿ ಅಂತ ನನಗೆ ಬೇಜಾರಾಗ ಬೇಡ. ಬಂದು ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನು ಮಾಡ್ತೀನಿ ಮುಂದೆ, ಅದನ್ನ ಏನು ಎದಕ್ಕೆ ಬಳಕೆ ಮಾಡ್ಕೊಂಡಿದ್ರಿ ಅಂತ? ಸರ್ ಮನೆ ಒಂದು ಸ್ವಲ್ಪ ಮಾಡ್ಕೊತೀನಿ. ಒಂದಿನ ಸ್ವಲ್ಪ ಕುರಿ ತಗೊಂಡು ಇನ್ನು ಅವ್ರು ಬೆಳಗ್ಗೆ ಅವ್ರ ಜೊತೆ ಮಾತಾಡಿದ್ವಿ ನಾವು. ಯಾವ ಕಾರಣಕ್ಕೂ ಹನುಮಂತ ನೋಡಿದ್ದಿಲ್ಲ, ನಾವು ನೋಡಿದ್ದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೆ ಹೇಳ್ತೀರಿ? ಆಯ್ತು ಮಾಡೋಣ್ರಿ. ಅವ್ರು ಹೇಳ್ದಂಗೆ ಮುಂದೆ ಹೋಗ್ತೀರಿ ಹಂಗ? ಆಯ್ತು. ಇದಿಷ್ಟು ಹನುಮಂತ ಅವರ ಮಾತು ಅಂತ ಹೇಳ್ಬೋದು. ಕುರಿಗಾಯಿ ಹನುಮಂತನ ಹಳ್ಳಿಯಿಂದ ದಿಲ್ಲಿವರೆಗೆ ಸದ್ದು ಮಾಡಿದ್ದಾನೆ. ಇದೀಗ ಅವರ ಮಾತುಗಳಲ್ಲಿ ಇನ್ನೂ ಮುಗ್ಧತೆ ಇದೆ. ಅವನ ಮುಗ್ಧತೆಯಿಂದಾನೇ ಇವತ್ತು ಅವನು ಹೆಸರು ಮಾಡಿದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ 11ರ ವಿಜೇತ ಹನುಮಂತ ಲಮಾಣಿ ಅವ್ರ ಮನೆಯಲ್ಲಿ ಇದ್ದೆ ನಾನು ಇವತ್ತು. ಅವ್ರ ತಾಯಿ ಶೀಲಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನು ಆಡೋಣ. ಅಮ್ಮ, ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಮಗ ಹಿಂಗೆ ಬೆಳಿತಾನ ಹಿಂಗೆ ಹಾಕನ ಅಂತ ಹೇಳಿ. ಹಾಡು ಹೇಳ್ತಿದ್ದ, ಕುರಿ ಕಾಯ್ತಿದ್ದ, ಭಜನೆ ಮಾಡ್ತಿದ್ದ. ಇದೆಲ್ಲ ಬಿಟ್ಟೀಗ ಒಂದು ದೊಡ್ಡದೊಂದು ಸಾಧನೆ ಮಾಡ್ಯಾನ ಇವತ್ತು. ಬಿಗ್ ಬಾಸ್ ವಿನ್ನರ್ ಆಗ್ಯಾನ. ಮೊದಲು ಏನು ಅನ್ಸಾಕತ್ತೆ ನಿನಗೆ ಅದು ಹೇಳಿ?
ನಮಗೇನು ಅವ ಗೆದ್ದು ಬರ್ತಾನ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಹೋಗಿದೆ ಅಂತಂದ್ರೆ ಎಲ್ಲಾರು ಕೂಡ ಅಣ್ಣ ತಮ್ಮರ ಅಕ್ಕಂಗ್ಯಾರು ಕೂಡ ಚೆಂದಾಗಿ ಆಟ ಆಡಿ ಚೆಂದಾಗಿ ಆರಾಮ್ ಇದ್ದು ಬಾರಪ್ಪ ಅಂತೇಳಿ ಅನ್ನೋದು ಅಭಿಪ್ರಾಯದಿಂದ ನಾ ಮಾತಾಡಿ ಬಂದಿದ್ದು ಖರೆ. ಈಗ ಮಾತ್ರ ಇಡೀ ಕರ್ನಾಟಕನ ನನ್ನ ಮಗ ಗೆಲ್ಲಿಸಿ ಅಷ್ಟು ಇದರ್ಲಿಂದ ಮಜಲಿಂದ ತರಾಕತ್ಯಾರ ಅಂತಂದ್ರೆ ಅಗದಿ ಖುಷಿ ಅಲ್ಲಿಂದ ನಾವು ಅಗದಿ ಇದು ಹರಸನಾಗದೀನಿ ನಾನು. ಇನ್ನು ಬೇರೆ ಬೇರೆ ವಿಶ್ವಕ್ಕೆ ಹೋದೆ ಅಂದ್ರೆ ಈ ಮದುವೆ ಮುಂಜಾಗ ಡಿ ಜೆ ಹಚ್ತಿದ್ರೆ ಇವತ್ತು ನಿನ್ನ ಮಗನ ಕರ್ಕೊಂಬರಕ್ಕೆ ಡಿ ಜೆ ಹಚ್ಚಾಕತ್ತಾರ, ಎಷ್ಟು ಖುಷಿ ಆಗತ್ತೆ ನಿನಗಂತ? ಭಾಳ ಖುಷಿ ಅನ್ಸಾಕತ್ತೈತ್ರಿ. ಡಿ ಜೆ ಹಚ್ಚಾಕತ್ಯಾರ, ಪೆಂಡಲ್ ಹೊಡ್ಸ್ಯಾರ, ನಮ್ಮ ದೈದಾರು ನಮ್ಮ ಮಂದಿ ನನ್ನ ಮಗನ ಸಲುವಾಗಿ ಕಾಕ ಅಣ್ಣ ತಮ್ಮರು ಅಷ್ಟೂರು ಖುಷಿಲಿಂದ ಪೆಂಡಲ್ ಹೊಡಿಸಿ ಟೇಜ್ ಹಾಕ್ಸಿ ಅವ್ನು ಅಷ್ಟು ಮಜಲಿಂದ ಕರ್ಕೊಂಬರಾಕತ್ಯಾರ. ಅಲ್ಲಿಂದ ನನಗೆ ಅವ್ರು ಅಷ್ಟು ಮಾಡಾಕತ್ಯಾರಪ್ಪ ಅಂತಂದ್ರೆ ನಂಗೆ ಭಾಳ ಖುಷಿ ಬರಾಕತ್ತೈತಿ. ಮನ್ಯಾಗ ಟಿವಿ ನೋಡ್ತಿದ್ದಿ, ಅಪರೂಪಕ್ಕೆ ಪಿಕ್ಚರ್ ನೋಡ್ತಿದ್ದಿ, ಟಿವಿ ಬರೋವನ ಸುದೀಪ್ ಸರ್ ನಿಮ್ಮ ಮಗ ಎದ್ದು ನಿಂತ ಚಪ್ಪಾಳಿ ಹೊಡಿತಾರ, ನಿಮ್ಮ ಮಗ ಅಷ್ಟು ಚಂದ ಆಟ ಆಡ್ತಾನ, ದೋಸ್ತ ಅಂತಾನ, ಹೊಸ ಹೊಸ ಪದ ಹುಟ್ಟು ಹಾಕ್ಯಾನ. ಈಗ ಇದೆಲ್ಲ ನೋಡಿದೆ ಅಂದ್ರೆ ಜನ ನಿನಗೆ ಏನು ಕರೀತಾರ, ಹೆಂಗೆ ಕರೀತಾರ ಶೀಲಮ್ಮ? ನನಗೆ ಈಗೇನೋ ಮಗ ಬಾಕ್ಸ್ದಾಗ ಹೋಗ್ಯಾನ, ಭಾಳ ಚಲೋ ಆಡಾಕತ್ಯಾನ, ಆರಾಮದಿಲ್ಲ ನೀ ಆರಾಮಿರು ಅಂತಿದ್ರು. ಹ್ಞೂನಪ್ಪ ಯಪ್ಪ ಎಲ್ಲಾರ ಆಶೀರ್ವಾದ, ಹೋಗ್ಯಾನ ಆಡಾಕತ್ಯಾನ ಚಲೋ. ನೋಡ್ತೀರಿಲ್ಲ ನೀವು ದಿವಸ, ನಾವು ನೋಡ್ತೀವಿ, ಅದ್ರಾಗ ನೋಡ್ತೀವಿ ಖರೆ ಏನು ಇನ್ನಾಗದು ಅವು ಚಲೋ ಆಡೋದು ಅದು ಇದು ನಮಗೇನು ತಿಳಿಯಂಗಿಲ್ಲ, ನೋಡ್ತೀವಿ ಸುಮ್ಮನೆ ಇರ್ತೀವಿ ಅಂತೇಳಿ ಅಂತಿದ್ವಿ. ನಾನು ನನ್ನ ಮಗನ ಮಾರಿ ನೋಡ್ತಿದ್ದೆ, ನನ್ನ ಮಗ ನಾನು ಮಾರಿ ನೋಡ್ತಿದ್ದಿಲ್ಲ ಅಷ್ಟೇ. ನಮ್ಗೆ ಒಟ್ಟು ಸ್ವಲ್ಪ 3 ತಿಂಗಳು ಭಾಳ ದೂರ ಇದ್ದಿ, ಹೆಂಗೆ ಬಿಟ್ಟಿದ್ದಿ ಮಗನ? ಭಾಳ ಕಷ್ಟ ಬರ್ತಿತ್ತು. ಒಮ್ಮೆ ಹಂಗೆ ದುಃಖನೂ ಮಾಡ್ತಿದ್ದೆ, ಹರ್ಸನೂ ಬಿಡ್ತಿದ್ದೆ. 10 ಎಕ್ಸಾಂಪಲ್ ಅದಾವ ಮಗನ ನೋಡಿ ಹಾಗೆ 10 ಬಂದ್ನಪ್ಪ, 10 ಬಂದೆ. ಕಷ್ಟ ನಿಂದಿರ್ಬೇಕಲ್ಲ, ಎತ್ತಾಗಿಂದ ಬಂದರು ಯವ್ವ ಏನು ಮಾಡಾಕತ್ತಿದ್ದಿ ಹಂಗೆ ಹಿಂಗೆ ಅಂತ್ಕೊಂತಿರ್ತಿದ್ದ. ನನ್ನ ಮಗ 3 ತಿಂಗಳ ದಿವಸ ಆತು ಯವ್ವ ಅನ್ನೋದು ಶಬ್ದ ಇಲ್ದಂಗೆ ಆದಿವಿ. ಹಂಗೆ ನನಗೂ ಏನೇನಾರು ದುಃಖ ಬರ್ತಿದ್ದು. ಇನ್ನು ಫೈನಲ್ ಆಗಿ ಅಷ್ಟೊಂದು ಕಷ್ಟಪಟ್ಟ ಆಟ ಆಡ್ದ, ಜನರ ಮನಸ್ಸು ಗೆದ್ದ, ಭಾಳ ಜನ ದೊಡ್ಡ ಜನರ ಜೊತೆ ಸ್ನೇಹ ಮಾಡ್ದ, ಸುದೀಪ್ ಸದ ಚಪ್ಪಾಳೆ ತೊಗೊಂಡ. ಈಗ ಒಂದಿಷ್ಟು ಹಣ ಬಂತು, ಏನು ಮಾಡ್ದ ಹಣ ತೊಗೊಂಡು ಮುಂದೀಗ? ಈಗ ಹಣ ತೊಗೊಂಡು ಏನು ಮಾಡೋದಾಯ್ತು ರೀ, ಮನೆ ಹಾಕ್ಸ್ಬೇಕು, ಮಗನ ಮದುವೆ ಮಾಡಬೇಕು, ಎಲ್ಲಾರು ಒಂದು ಕುರ್ಗಿ ಹೊಲ ಹಿಡಿಬೇಕ್ರಿ. ನಮ್ಮ ಕೈಲಿ ಏನಾಕೈತಿ ಬಡವರು ಏನಿಲ್ಲ ನಮ್ಗೆ, ಅದು ಮಾಡ್ತೀವಿ ರೀ. ಮನೆ ಹಾಕ್ಸ್ಬೇಕ್ರಿ, ಇದು ತಗಸ್ತೀವಿ. ಇನ್ನು ಒಂದು ಗುಸುಗುಸು ನಡೆದೈತಿ, ಹನುಮಂತ ಯಾವ್ದೋ ಹುಡುಗಿ ಲವ್ ಮಾಡಕತ್ತಾನ ಅಂತ ಹೇಳಿ. ಏನಾಯ್ತೇನ್ರಿಪ್ಪ ಅದು ಗುಸ ಇಲ್ಲ ನಮ್ಗೆ, ನನಗೆ ಗೊತ್ತಿಲ್ರಿಪ್ಪ. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗೆ ಓಕೆ ಅಂದ್ರೆ ನಮಗೂ ಓಕೆ ಅಂತಂದು ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದಂದು ನಮ್ಗೆ ಯಾರ್ದು ಏನು ತಲೆ ಆಗಿಲ್ಲ. ಒಂದು ವೇಳೆ ಈಗ ಹೆಂಗೆ ಮದುವೆ ನೀ ನೋಡ್ದ ಮಾಡ್ಕೋಬೇಕ, ಹೆಂಗೆ ಅವ್ನು ಒಪ್ಕೊಂಡ್ರೆ ನಿಮ್ಗೆ ಹುಡುಗಿನ ಮಾಡ್ಕೋಬೇಕು ನನ್ನ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನಂದ ಡ್ರೆಸ್ ಹಾಕಿ ಮಾಡ್ಕೊಂಬರಾಕಿ ನಾನು. ಅಂದರೆ ಒಂದು ಕಡೆಗೆ ನಮ್ಮ ಸಮಾಜ ಏನಿದೆ ಅದೇ ಸಮಾಜದ ಸಮುದಾಯದ ಪ್ರಕಾರ ಪದ್ಧತಿ ಅಂತಲೇ ಮದುವೆ ಆಗಬೇಕು. ನನ್ನ ಥರನೇ ಬಟ್ಟೆ ಹಾಕ್ಕೋಬೇಕು, ಮನೆ ಕಟ್ತೀವಿ ಬಂದ ಹಣದಲ್ಲಿ ಅವ್ನು ಮದುವೆ ಮಾಡ್ತೀನಿ, ಆದರೆ ನಾನು ನೋಡಿದಂತೆಯೇ ಮದುವೆ ಬೇಕು ಅನ್ನೋದು ಹನುಮಂತವರ ತಾಯಿ ಶೀಲಮ್ಮ ಅವರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.